ಲೋಕಸಭೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಪಕ್ಷ ಬಡಜನರನ್ನು ಕಡೆಗಣಿಸಿದೆ ಎಂದು ಸಿಪಿಐ ಅಶ್ವಥ್ ಕಿಡಿಕಾರಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯನ್ನು ದಾರಿ ತಪ್ಪಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ಸು ಕಾಣಲು ದೇಶಾಭಿಮಾನ, ಧಾರ್ಮಿಕ ರಾಮ, ಹನುಮ, ಪುಲ್ವಾಮಾ ಎಂದು ಬಿಜೆಪಿ ಭ್ರಮೆ ನಿರಸವಾಗಿದೆ. ಯುವ ಮತದಾರ ಹಾಗೂ ಪ್ರಜ್ಞಾವಂತರನ್ನು ದಾರಿ ತಪ್ಪಿಸುವ ಯತ್ನದಲ್ಲಿ ಬಿಜೆಪಿ ಪಕ್ಷ ಮತ್ತೊಮ್ಮೆ ಪ್ರಯತ್ನದಲ್ಲಿದೆ. ಬಿಜೆಪಿ ಸರ್ಕಾರದ ನಿರುದ್ಯೋಗ, ರೈತರ ಸಮಸ್ಯೆ ಈ ಹಿನ್ನೆಲೆ ಬಿಜೆಪಿ ಸರ್ಕಾರದ ವಿರುದ್ಧ ಫೆಬ್ರವರಿ 18ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸುತ್ತೇವೆ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಇದೇ ಫೆಬ್ರವರಿ 18ರಂದು ತುಮಕೂರಿನಲ್ಲಿ ನಮ್ಮ ಪಕ್ಷದಿಂದ ಒಂದು ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ರಾಜಕೀಯವಾಗಿ, ಆರ್ಥಿಕವಾಗಿ ಹಾಗೂ ಯುವಕರಿಗೆ ನಿರುದ್ಯೋಗ ಇದೆ, ಹಾಗೂ ಮುಂದೆ ರೈತರಿಗೆ ಏನು ಕೊರತೆ ಇದೆ ಅನ್ನೋದು ಇವತ್ತು ಎದ್ದು ಕಾಣ್ತಾ ಇಲ್ಲ. ಇವತ್ತೇನಿದ್ರು ಶ್ರೀರಾಮನ ಜಪವೊಂದೇ ಎದ್ದು ಕಾಣ್ತಾ ಇದೆ. ಏಕೆಂದರೆ ಸತ್ಯ ಮುಚ್ಚಿಟ್ಟು ಕಷ್ಟ ಇದೆ. ಬೆಳಗ್ಗೆದ್ದೆ ಮಧ್ಯಮ ವರ್ಗದ ಜೀವನ, ಕೆಳವರ್ಗದ ಜೀವನ ಪರಿಸ್ಥಿತಿ ಹದಗೆಟ್ಟಿದೆ. ಇದು ಯಾವುದೂ ಹೈಲೈಟ್ ಆಗ್ತಾ ಇಲ್ಲ. ಇದನ್ನು ಎತ್ತಿ ಹಿಡಿದು ಹಾಗೂ ಮುಂದಿನ ದೇಶ ಯಾವ ರೀತಿ ಬೆಳವಣಿಗೆ ಆಗಬೇಕು ಅನ್ನೋದನ್ನು ಎತ್ತಿ ತೋರಿಸೋದ್ರ ಬಗ್ಗೆ ನಾವು ಇವತ್ತು 18-19 ನಾವು ಒಂದು ಸಮಾವೇಶವನ್ನು ಮಾಡಿ ಮೆರವಣಿಗೆಯ ಮೂಲಕ, ಹಾಗೆ ನೋಡಿ ವಿಮಾನ ನಿಲ್ದಾಣ ಕೂಡ ಇವತ್ತು ರೈತರ ಜಮೀನನ್ನು ಕಸಿದುಕೊಳ್ತಾ ಇದ್ದಾರೆ. ರೈತರಿಗೆ ಇವತ್ತು ಬೆಳೆದ ಬೆಲೆ ಇಲ್ಲ, ಆ ಜಮೀನೇ ಕಿತ್ಕೊಳ್ತಾ ಇದ್ದಾರೆ. ಮುಂದೆ ಉದ್ಯೋಗ ಕಿತ್ಕೊಂಡಂಗೆ, ಅದು ರೈತರ ಉದ್ಯೋಗ ಒಂದು ಕುಟುಂಬವನ್ನೇ ಕಿತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದು ರಾಜ್ಯದಲ್ಲಿ ಇವತ್ತು ಹೈಲೈಟ್ ಆಗ್ತಾ ಇಲ್ಲ. ಇಂಥ ಎಲ್ಲ ವಿಷಯಗಳನ್ನು ಮುಖ್ಯವಾಗಿ ತರಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಸಮಾವೇಶನ ಮಾಡಿ, ಯುವಕರು ಕೂಡ ಇವತ್ತಿನ ಬುದ್ಧಿವಂತ ಯುವಕರು ಜಾಸ್ತಿ ಇದ್ದಾರೆ. ಇವತ್ತು ದೇಶದಲ್ಲಿ 100ರಲ್ಲಿ 70 ಭಾಗ ಉದ್ಯೋಗ ಎಜುಕೇಷನ್ ಶಿಕ್ಷಣ ಪಡೆದು ಈಚೆಗೆ ಬರ್ತಾ ಇದ್ದಾರೆ. ಆದರೆ ಸಮಾಜದಲ್ಲಿ ನಡೆಯತಕ್ಕಂಥ ಪಿಡುಗುಗಳ ಅರಿವು ಮೂಡ್ತಾ ಇಲ್ಲ. ಅರಿವು ಮೂಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಾವಿದ್ದೀವಿ. ಈ ದೇಶಕ್ಕೆ ನಡೆಸಬೇಕಾದ್ರೆ ಇವತ್ತು ಶಿಕ್ಷಣ ಪಡೆದ ಯುವಕರು, ಆ ಯುವಕರಿಗೆ ಸಾಮಾಜಿಕ ದೃಷ್ಟಿಕೋನ ಹೇಗಿರಬೇಕು ಅನ್ನೋದು ವಿಚಾರ ಗೊತ್ತಿಲ್ಲ. ಅದನ್ನು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇವತ್ತು ಕಾರ್ಮಿಕ ಚಳವಳಿ ನಡೆಸ್ತಾ ಇದ್ದೀವಿ. ಸಮಾಜ ನಡೆದ ಪಿಡುಗುಗಳ ಬಗ್ಗೆ ನಾವು ಮಾಧ್ಯಮಗಳ ಮುಖಾಂತರ ಮಾಹಿತಿ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ಮಾಹಿತಿ ತಗೊಂಡು ಮುಂದಿನ ಯುವ ಪೀಳಿಗೆ ಎಚ್ಚೆತ್ತುಕೊಂಡು ಈ ದೇಶ ನಮ್ಮದು, ಈ ದೇಶಕ್ಕೆ ನಮ್ಮ ಕರ್ತವ್ಯ ಏನಿದೆ ಅನ್ನೋ ಅರ್ಥಕೊಂಡು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಯಾವ ಸಮಾಜ ಬೇಕು, ಯಾವ ಸರ್ಕಾರಗಳು ಬೇಕನ್ನೋಂಥ ಸಮಾಜ ತಗೊಳ್ಳಿ ಅಂತ ಈ ಪತ್ರಿಕಾ ಮುಖೇನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿಸ್ಟರ್ ಗೋವಿಂದರಾಜು. ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ವತಿಯಿಂದ ಇದೇ ಭಾನುವಾರ 18ನೇ ತಾರೀಕು ನಗರದ ಟೌನ್ ಹಾಲ್ ವೃತ್ತದಿಂದ ಬೆಳಗ್ಗೆ 10ವರೆಗೆ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು BH ರೋಡ್ ಮುಖಾಂತರ, MG ರೋಡ್ ಮುಖಾಂತರ, ಹಾಗೆ ಹೊರಪೇಟೆ ಸರ್ಕಲ್ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಾವು ಬೃಹತ್ ಸಭೆಯನ್ನು ಏರ್ಪಡಿಸಿದ್ದೀವಿ. ಈ ಸಭೆಗೆ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ವಿನಯ್ ವಿಶ್ವಂ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರಾಜ್ಯ ಕಾರ್ಯದರ್ಶಿ ಹಲವಾರು ನಾಯಕರು ಬರ್ತಾ ಇದ್ದಾರೆ. ಈ ಪ್ರತಿಭಟನೆಯ ರ್ಯಾಲಿಯ ಮುಖ್ಯ ಉದ್ದೇಶ ಅಂತಂದರೆ ಜನಸಾಮಾನ್ಯರು ಬಾಧಿಸ್ತಕ್ಕಂಥ ಬೆಲೆ ಏರಿಕೆ ಮತ್ತು ಯುವ ಜನತೆಗೆ ಇವತ್ತು ಬಾಧಿಸಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು, ಜೊತೆಗೆ ರಾಜಕೀಯವಾಗಿ ಇವತ್ತು ಕೋಮುವಾದವನ್ನು ಸೀರಿಯಸ್ಸಾಗಿ ಬಿತ್ತಿ ಜನರ ಧಾರ್ಮಿಕ ನಂಬಿಕೆಗಳನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜಕಾರಣ ಮಾಡಿರ್ತಕ್ಕಂಥ ಕೋಮುವಾದ BJPಯನ್ನು ದೂರ ಇಡಬೇಕು. ಜಾತ್ಯತೀತವಾಗಿರ್ತಕ್ಕಂಥ ಪಕ್ಷಗಳನ್ನು ಬೆಂಬಲಿಸುವ ಜೊತೆಗೆ ಈ ದೇಶದ ರೈತ, ಕಾರ್ಮಿಕ, ಬಡವರ, ದಲಿತ ಮತ್ತು ಅಲ್ಪಸಂಖ್ಯಾತರ ಹಿತಗಳನ್ನ, ಹಕ್ಕುಗಳನ್ನ, ಸಂವಿಧಾನವನ್ನು ಕಾಯುವಂಥ ಕೆಲಸ ಆಗಬೇಕು. ಪ್ರಜಾಪ್ರಭುತ್ವ ರಕ್ಷಣೆ ಆಗಬೇಕು ಅಂತಕ್ಕಂಥ ಹಲವಾರು ವಿಚಾರಗಳನ್ನ 18 ಮತ್ತು 19ನೇ ತಾರೀಕು 2 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಕಮ್ಯುನಿಸ್ಟ್ ಪಕ್ಷದ ನಾಯಕರುಗಳು ಸಭೆಯನ್ನು ಸೇರಿ ಈ ದೇಶದ ಮುಂದಿನ ರಾಜಕೀಯದ ದಿಕ್ಸೂಚಿಯನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ನಾವು ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರವನ್ನು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಪ್ರಚಾರಪಡಿಸ್ತಿದ್ದೀವಿ. ದಯಮಾಡಿ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಸಭೆಯ ಚರ್ಚೆಯನ್ನು ಇಡೀ ಕರ್ನಾಟಕದ ಜನ ಒಂದು ಜಾತ್ಯತೀತ ಪಕ್ಷ ಮತ್ತು ಸೈದ್ಧಾಂತಿಕವಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಮಾಡಿಸ್ತೀವಿ. ಕೋಮುವಾದವಾದ ಪಕ್ಷವನ್ನು ಕಾರ್ಪೊರೇಟ್ ಮುಖಗಳಾಗಿರ್ತಕ್ಕಂಥ BJP ಮತ್ತು NDA ಸರ್ಕಾರವನ್ನು ಈ ಬಾರಿ 2024 ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಬೇಕು ಅಂತ
ಅಂತೇಳಿ ನನ್ನ ಮತದಾರರುಗಳಲ್ಲಿ ಮನವಿಯನ್ನು ಮಾಡ್ತೀನಿ.